ಜೆಡಿಎಸ್ನ ಸ್ಟ್ಯಾಂಡ್ ಏನು ಯಾಕಂದ್ರೆ ನೀವು ಕೂಡ ಈಗ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ, ಸೊ ಅದನ್ನ ಆದಷ್ಟು ಬೇರೆ ಬಿಡುಗಡೆ ಆಗಬೇಕು ಕೇಂದ್ರ ಸರ್ಕಾರಕ್ಕೆ ನೀವೇನು ಒತ್ತಡ ಹಾಕ್ತೀರಾ? ಸರ್ ಇದು ಮಾನ್ಯ ದೇವೇಗೌಡರು ಸಾಹೇಬರು ಎಂದೂ ಕೂಡ ನಮ್ಮ ರಾಜ್ಯದ ನೆಲ ಜಲ ಯಾವುದೇ ವಿಚಾರವಾಗಿರ್ಬೋದು ಜ್ವಾಲಂತ ಸಮಸ್ಯೆಗಳ ಬಗ್ಗೆ ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆನಲ್ಲಿ ಜೊತೆ ನಿಂತಿದ್ದಾರೆ. ಹಾಗಾಗ್ಲಿ ಇವತ್ತು ಕೊಬ್ರಿದು ಇಲ್ಲೇ ಬಾಬಣ್ಣ ಅವ್ರು ಹೇಳ್ತಾರೆ, ಬನ್ನಿ ಬಾಬಣ್ಣ ಮುಂದೆ ಬನ್ನಿ. ಇವತ್ತು ಕೊಬ್ರಿ ವಿಚಾರವಾಗೂ ಕೂಡ ನಿಮ್ಗೆ ಗೊತ್ತಿದೆ, ಕೇಂದ್ರದ ನಾಯಕರುಗಳ ಒಂದು ಗಮನಕ್ಕೆ ತಗೊಂಡು ಬಂದು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಈಗಾಗಲೇ ದೇವೇಗೌಡರು ಸಾಹೇಬರು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಮುಂದೆ ರಾಜ್ಯದಲ್ಲಿ ಕರ್ನಾಟಕದ ಒಂದು ಏಳಿಗೆಗೋಸ್ಕರ ಇವತ್ತು ಜನತಾದಳ ಪಕ್ಷ ಎಂದೂ ಕೂಡ ದುಡಿದಿದೆ, ಮುಂದೆನೂ ಕೂಡ ದುಡಿತೇವೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಚಲುವರಾಯಸ್ವಾಮಿ ಅವರು ಒಂದು ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವರಿಂದ ನಾನು ಬೆಳೆದಿಲ್ಲ, ದೇವೇಗೌಡರ ಮುಖ ನೋಡ್ಕೊಂಡು ಸುಮ್ಮನೆ ಇದೆ ಅಷ್ಟೇ, ಇನ್ನೇನಾದ್ರು ಮಾತಾಡಿದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಬೇಕಾಗುತ್ತೆ. ಮಂಡ್ಯ ಜನ ಸಾಕಷ್ಟು ಪ್ರೀತಿ ತೋರಿಸಿದರೆ ಕುಮಾರಸ್ವಾಮಿ ಅವರಿಗೆ, ಕುಮಾರಸ್ವಾಮಿ ನೋಡಿದ್ರೆ ಮಣ್ಣ ಬೆಂಕಿ ಹಚ್ಚತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಆಗ್ತಾ ಇರೋದಕ್ಕೆಲ್ಲ ಹೌದು ಕಾರಣ. ಇದ್ರ ಬಗ್ಗೆ ಅಣ್ಣ ಜನಗಳು ಉತ್ತರ ಕೊಡ್ತಕ್ಕಂಥದ್ದು ಈಗಾಗಲೇ ಸಮಯ ದೂರ ಇಲ್ಲ. ಲೋಕಸಭಾ ಚುನಾವಣೆನ ಎದುರಿಸ್ತೇವೆ. ಸೊ ಆ ಒಂದು ಚುನಾವಣೆಯಲ್ಲಿ ಈ ಬಾರಿ ಜನತಾದಳ ಪಕ್ಷಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡ್ತಕ್ಕಂಥದ್ರಲ್ಲಿ ನಮ್ಗೆ ಯಾವುದೇ ರೀತಿ ಸಂಶಯ ಇಲ್ಲ. ಚೆಲ್ವಣ್ಣ ಅವ್ರ ಬಗ್ಗೆ ನನಗೆ ಗೌರವ ಇದೆ, ದಯಮಾಡಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಥ್ಯಾಂಕ್ ಯು. ಜೆಡಿಎಸ್ನ ಸ್ಟ್ಯಾಂಡ್ ಏನು ಯಾಕಂದ್ರೆ ನೀವು ಕೂಡ ಈಗ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ, ಸೊ ಅದನ್ನ ಆದಷ್ಟು ಬೇರೆ ಬಿಡುಗಡೆ ಆಗಬೇಕು ಕೇಂದ್ರ ಸರ್ಕಾರಕ್ಕೆ ನೀವೇನು ಒತ್ತಡ ಹಾಕ್ತೀರಾ? ಸರ್ ಇದು ಮಾನ್ಯ ದೇವೇಗೌಡರು ಸಾಹೇಬರು ಎಂದೂ ಕೂಡ ನಮ್ಮ ರಾಜ್ಯದ ನೆಲ ಜಲ ಯಾವುದೇ ವಿಚಾರವಾಗಿರ್ಬೋದು ಜ್ವಾಲಂತ ಸಮಸ್ಯೆಗಳ ಬಗ್ಗೆ ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆನಲ್ಲಿ ಜೊತೆ ನಿಂತಿದ್ದಾರೆ. ಹಾಗಾಗ್ಲಿ ಇವತ್ತು ಕೊಬ್ರಿದು ಇಲ್ಲೇ ಬಾಬಣ್ಣ ಅವ್ರು ಹೇಳ್ತಾರೆ, ಬನ್ನಿ ಬಾಬಣ್ಣ ಮುಂದೆ ಬನ್ನಿ. ಇವತ್ತು ಕೊಬ್ರಿ ವಿಚಾರವಾಗೂ ಕೂಡ ನಿಮ್ಗೆ ಗೊತ್ತಿದೆ, ಕೇಂದ್ರದ ನಾಯಕರುಗಳ ಒಂದು ಗಮನಕ್ಕೆ ತಗೊಂಡು ಬಂದು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಈಗಾಗಲೇ ದೇವೇಗೌಡರು ಸಾಹೇಬರು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಮುಂದೆ ರಾಜ್ಯದಲ್ಲಿ ಕರ್ನಾಟಕದ ಒಂದು ಏಳಿಗೆಗೋಸ್ಕರ ಇವತ್ತು ಜನತಾದಳ ಪಕ್ಷ ಎಂದೂ ಕೂಡ ದುಡಿದಿದೆ, ಮುಂದೆನೂ ಕೂಡ ದುಡಿತೇವೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಚಲುವರಾಯಸ್ವಾಮಿ ಅವರು ಒಂದು ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವರಿಂದ ನಾನು ಬೆಳೆದಿಲ್ಲ, ದೇವೇಗೌಡರ ಮುಖ ನೋಡ್ಕೊಂಡು ಸುಮ್ಮನೆ ಇದೆ ಅಷ್ಟೇ, ಇನ್ನೇನಾದ್ರು ಮಾತಾಡಿದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಬೇಕಾಗುತ್ತೆ. ಮಂಡ್ಯ ಜನ ಸಾಕಷ್ಟು ಪ್ರೀತಿ ತೋರಿಸಿದರೆ ಕುಮಾರಸ್ವಾಮಿ ಅವರಿಗೆ, ಕುಮಾರಸ್ವಾಮಿ ನೋಡಿದ್ರೆ ಮಣ್ಣ ಬೆಂಕಿ ಹಚ್ಚತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಆಗ್ತಾ ಇರೋದಕ್ಕೆಲ್ಲ ಹೌದು ಕಾರಣ. ಇದ್ರ ಬಗ್ಗೆ ಅಣ್ಣ ಜನಗಳು ಉತ್ತರ ಕೊಡ್ತಕ್ಕಂಥದ್ದು ಈಗಾಗಲೇ ಸಮಯ ದೂರ ಇಲ್ಲ. ಲೋಕಸಭಾ ಚುನಾವಣೆನ ಎದುರಿಸ್ತೇವೆ. ಸೊ ಆ ಒಂದು ಚುನಾವಣೆಯಲ್ಲಿ ಈ ಬಾರಿ ಜನತಾದಳ ಪಕ್ಷಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡ್ತಕ್ಕಂಥದ್ರಲ್ಲಿ ನಮ್ಗೆ ಯಾವುದೇ ರೀತಿ ಸಂಶಯ ಇಲ್ಲ. ಚೆಲ್ವಣ್ಣ ಅವ್ರ ಬಗ್ಗೆ ನನಗೆ ಗೌರವ ಇದೆ, ದಯಮಾಡಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಥ್ಯಾಂಕ್ ಯು.